ಭಾಗವತ ಸುಸಂಮೋದ ಶ್ರೋತೃಗಳಿಗೆ ಸುಸ್ವಾಗತ. ಈ ಹಿಂದೆ ನಾವು 4ನೇ ಎಪಿಸೋಡ್ನಲ್ಲಿ ಸುಮಾರು 48ನೇ ಪ್ರಶ್ನೆಗಳವರೆಗೆ ಚಿಂತನೆ ಮಾಡಿದ್ದೇವೆ. ಇದೀಗ 5ನೇ ಎಪಿಸೋಡ್ನಲ್ಲಿ 49ನೇ ಪ್ರಶ್ನೆಯಿಂದ ಚಿಂತನೆಯನ್ನು ಮುಂದುವರಿಸೋಣ. ನಿಮಿರಾಜ ಪ್ರಶ್ನೆ ಕೇಳ್ತಾನೆ ಬಂದಿರತಕ್ಕಂಥ ಬ್ರಹ್ಮಜ್ಞಾನಿ ಹತ್ತಿರ, ಕರ್ಮಾಚರಣೆಯಿಂದ ಕರ್ಮಗಳನ್ನು ತೊಳೆದುಕೊಳ್ಳುವುದು ಹೇಗೆ? ಕರ್ಮಯೋಗದ ರಹಸ್ಯ ಏನು? ಹಿಂದೊಮ್ಮೆ ನಾನು ನನ್ನ ತಂದೆ ಎದುರು ಸನಕಾದಿಗಳಿದ್ದಿರೋ ಹೊತ್ತು ಆ ಸಭೆಯಲ್ಲಿ ಅವರ ಎದುರಿಗೇ ನನ್ನ ತಂದೆಯ ಎದುರಿಗೆ ಸನಕಾದಿಗಳಿಗೆ ಪ್ರಶ್ನೆ ಕೇಳಿದೆ. ನಾನು ಕರ್ಮಯೋಗದ ರಹಸ್ಯವನ್ನು ತಾವು ವಿವರಿಸಬೇಕು ಅಂತ. ಅವ್ರು ಯಾಕೋ ನನಗೆ ಉತ್ತರ ಕೊಡಲಿಲ್ಲ. ಏನು ಕಾರಣ ಗೊತ್ತಾಗಿಲ್ಲ. ಅದನ್ನು ಕೂಡ ತಾವು ದಯವಿಟ್ಟು ಹೇಳಬೇಕು ಅನ್ನೋ ಪ್ರಶ್ನೆ ಕೇಳಿದ್ದಾನೆ. ಈ ಪ್ರಶ್ನೆಗೆ ಯಾರು ಉತ್ತರಿಸಿದರು? ಆವಿರ್ಹೋತ್ರ ಅನ್ನುವ ಮುನಿ ಉತ್ತರಿಸಿದ್ದಾರೆ. ನಿಮಿರಾಜನ ತಂದೆ ಹೆಸರೇನು? ಇಕ್ಷ್ವಾಕು ಮಹಾರಾಜ. ಈ ಸನಕಾದಿಗಳು ಯಾರು? ಸನಕಾದಿಗಳು ಬ್ರಹ್ಮನ ಮಾನಸಪುತ್ರರು. ಹಿಂದೊಮ್ಮೆ ಸನಕಾದಿಗಳ ಎದುರಿಗೇನೆ ಈ ಪ್ರಶ್ನೆ ನಿಮಿ ಕೇಳಿದಾಗ ಯಾಕೆ ಉತ್ತರಿಸಲಿಲ್ಲ ಅಂತಂದರೆ, ಕರ್ಮಯೋಗದ ರಹಸ್ಯ ತುಂಬ ಸೂಕ್ಷ್ಮ. ಹರಿ ಅನುಗ್ರಹವಿಲ್ಲದೆ ಜ್ಞಾನಿಗಳಿಗೂ ಕಷ್ಟ ಅಂತ ತಿಳ್ಕೊಳ್ಳೋದು. ಅದನ್ನು ತಿಳಿಸುವುದಕ್ಕೋಸ್ಕರನೇ ಸನಕಾದಿಗಳಿಗೆ ತಾವು ಅದನ್ನು ತಿಳ್ಕೊಂಡಿದ್ದರೂ ಕೂಡ ಆ ನಿಮಿರಾಜನ ಪ್ರಶ್ನೆಗೆ ಅವತ್ತವರು ಉತ್ತರವನ್ನು ಕೊಟ್ಟಿರಲಿಲ್ಲ. ಯಾಕೆ ಅನ್ನೋ ಕಾರಣ ಇದು ಹೊರತು ತಮಗೆ ತಿಳಿದಿರಲಿಲ್ಲ, ಅದಕ್ಕಾಗಿ ಉತ್ತರ ಕೊಟ್ಟಿರಲಿಲ್ಲ ಅಂತ ಭಾವಿಸತಕ್ಕದ್ದಲ್ಲ. ಅದನ್ನು ನಾವು ತಂತ್ರ ಭಾಗವತ ಮಾತನ್ನು ಶ್ರೀಮದಾಚಾರ್ಯ ಉಲ್ಲೇಖ ಮಾಡ್ತಾ, ಜಾನಂತೋಪಿ ಹಿ ದುರ್ಜ್ಞೇಯ ಪ್ರಶ್ನೋಯಂ ಜ್ಞಾನಿನಾಮಪಿ ಇತಿ ವೇದಯಿತುಂ ಬ್ರಹ್ಮ ಪುತ್ರ ನೋಚುರ್ನಿಮೇಃ ಪುರ. ಆ ಸನಕಾದಿಗಳಿಗೆ ಕರ್ಮರಹಸ್ಯ ತುಂಬ ಚೆನ್ನಾಗಿ ಗೊತ್ತು. ಆದರೂ ಈ ಕರ್ಮರಹಸ್ಯ ಅಷ್ಟು ಸುಲಭವಾಗಿ ಸಾಮಾನ್ಯರಿಂದ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಅನ್ನುವುದನ್ನು ಸೂಚಿಸುವುದಕ್ಕಾಗಿಯೇ ಅವತ್ತು ಕೇಳಿದ ನಿಮಿರಾಜನ ಪ್ರಶ್ನೆಗೆ ಅವರು ಉತ್ತರ ಕೊಡದಿರಲಿಕ್ಕೆ ಅದೇ ಕಾರಣ. ಆವಿರ್ಹೋತ್ರರು ಏನು ಉಪದೇಶ ನೀಡಿದರು? ಅದರ ಮೊದಲ ಭಾಗವನ್ನು ನೋಡುವಂತಾಗಿದ್ದರೆ, ಕರ್ಮಯೋಗ ರಹಸ್ಯ ಬಹಳ ಸೂಕ್ಷ್ಮ. ಅದು ಕರ್ಮ ಯಾವುದು ಮಾಡಬೇಕು, ಯಾವುದು ಬಿಡಬೇಕು, ಯಾವುದು ಹೇಗೆ ಮಾಡಬೇಕು, ಎಷ್ಟು ಮಾಡಬೇಕು, ಬಹಳ ಗೊಂದಲ. ವೇದವಿಹಿತ ಕರ್ಮಗಳನ್ನು ಆಚರಿಸಬೇಕು, ವೇದ ನಿಷಿದ್ಧ ಕರ್ಮಗಳನ್ನು ಬಿಡಬೇಕು. ವೇದ ಹೇಳ್ತದೆ, ಅಹರಹ ಸಂಧ್ಯಾಮುಪಾಸೀತ, ಹಗಲು ರಾತ್ರಿ ಸಾಯಂಕಾಲ ಬೆಳಗ್ಗೆಲ್ಲ ಸಂಧ್ಯಾ ವಂದನೆ ಮಾಡಿರಿ. ನಿಷಿದ್ಧ ನ ಕಲಂಜಂ ಭಕ್ಷೇತ ನ ಸುರಾಂಪಿ ವೇದ್, ಹೀಗೆಲ್ಲ ನಿಷೇಧ. ಯಾವುದು ವೇದವು ಮಾಡು ಅಂತ ಹೇಳ್ತಾ ಇದೆ ಅದನ್ನು ಮಾಡಬೇಕು, ಮಾಡಬೇಡ ಅಂತ ಹೇಳ್ತದೆ ಅದನ್ನು ಮಾಡಕೂಡುದು, ಬಿಡಬೇಕು. ಹರಿಗೆ ಪ್ರೀತಿಕರವಾದ ಕರ್ಮಗಳನ್ನು ಬೋಧಿಸಿ ಹರಿಯ ಅನುಗ್ರಹ ದೊರೆಯುವಂತೆ ಮಾಡುವುದು ವೇದದ ಉದ್ದೇಶ. ಆದರೆ ಇದು ಮೇಲ್ನೋಟಕ್ಕೆ ವೇದದಲ್ಲಿ ಕಾಣಿಸೋದೇ ಇಲ್ಲ. ಅದರ ಬದಲಾಗಿ ಬೇರೆಯೇ ಕಾಣಿಸ್ತದೆ. ಏನದು? ಸ್ವರ್ಗ ಕಾಮೋ ಯಜೇತ, ಸ್ವರ್ಗ ಬೇಕಾದವರು ಯಾಗ ಮಾಡ್ರಿ, ಪುತ್ರ ಕಾಮ ಪುತ್ರೇಷ್ಟ್ಯ ಯಜೇತ, ಮಕ್ಕಳು ಬೇಕಾದವರು ಪುತ್ರೇಷ್ಟಿಯನ್ನು ಮಾಡ್ರಿ, ಹೀಗೆಲ್ಲ ನಿಷ್ಕಾಮ ಕರ್ಮಾಚರಣೆ ಮಾಡ್ರಿ, ಭಗವಂತನ ಪ್ರೀತಿಕರವಾಗಿರ್ತಕ್ಕಂಥ ಕರ್ಮಾಚರಣೆ ಅದು. ಆ ಮಾಹಿತಿ ಮೇಲ್ನೋಟಕ್ಕೆ ಕಾಣಿಸೋದೇ ಇಲ್ಲ. ಕರ್ಮಗಳಲ್ಲಿ 2 ಪ್ರಕಾರ, ಒಂದು ಸಕಾಮ ಕರ್ಮ, ಮತ್ತೊಂದು ನಿಷ್ಕಾಮ ಕರ್ಮ. ಸಕಾಮ ಕರ್ಮ ಅಂದ್ರೇನು? ಸ್ವಾರ್ಥೋದ್ದೇಶದಿಂದ ನನಗೊಂದು ಕನ್ಯಾ ಬೇಕಾಗಿದೆ, ಮದುವೆ ಆಗಬೇಕು, ನನಗೆ ಮಕ್ಕಳಾಗಬೇಕು, ಸಂಪತ್ತು ಬೇಕು ಮನೆ ಕಟ್ಟಲಿಕ್ಕೆ, ಹೀಗೆಲ್ಲ ಏನೇನೋ ಡಿಮ್ಯಾಂಡ್ಸ್ ಇಟ್ಟುಕೊಂಡು ಅದನ್ನು ಬಯಸಿ ದೇವರ ಪೂಜಾದಿಗಳನ್ನು ನಾನು ಮಾಡುವಂತಾಗಿದ್ದರೆ ಇದೆಲ್ಲ ಸಕಾಮ ಕರ್ಮ. ಸ್ವಾರ್ಥೋದ್ದೇಶದಿಂದ ಮಾಡ್ತಕ್ಕಂಥದ್ದೆಲ್ಲ ಸಕಾಮ ಕರ್ಮ. ಇದು ಸಂಸಾರ ಬಂಧಕವಾಗ್ತಾ ಇದೆ. ನಿಷ್ಕಾಮ ಕರ್ಮಾಚರಣೆ ಅಂದ್ರೇನು? ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ, ಸಂಧ್ಯಾವಂದನೆಯಂತೆ. ಸಂಧ್ಯಾವಂದನೆಯ ಸಂಕಲ್ಪದಲ್ಲಿ ಅಲ್ಲೆಲ್ಲಿಯೂ ಆ ಫಲ ಈ ಫಲ ಅದಕ್ಕಾಗಿ ಇದಕ್ಕಾಗಿ ಅಂತ ಎಲ್ಲಿಯೂ ಇಲ್ಲ. ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಸಂಧ್ಯಾ ವಂದನಮಹಂ ಕರಿಷ್ಯೆ, ಅಷ್ಟೇ.
ಭಗವಂತನ ಪ್ರೀತಿಗಾಗಿ ಭಗವಂತನ ಪ್ರೇರಣೆಯಿಂದ ನಾನು ಈ ಕಾರ್ಯ ಮಾಡ್ತಾ ಇದ್ದೇನೆ ಅಂತ ಏನನ್ನೂ ಬಯಸದೆ ಹರಿಪ್ರೀತಿಯನ್ನು ಮಾತ್ರ ಬಯಸಿ ಅನುಗ್ರಹವನ್ನು ಮಾತ್ರ ಬಯಸಿ ಮಾಡ್ತಕ್ಕಂಥ ಕಾರ್ಯಕ್ಕೆ ನಿಷ್ಕಾಮ ಕರ್ಮಾಚರಣೆ, ಯಾವುದನ್ನು ಬಯಸೋದಿಲ್ಲ. ಇಂಥ ನಿಷ್ಕಾಮ ಕರ್ಮಾಚರಣೆ ಸಂಸಾರ ಮೋಚಕವಾಗ್ತದೆ. ವೇದ ಹೇಳಿದಿಲ್ಲ ಹಾಗಾದರೆ ಸ್ವರ್ಗ ಕಾಮೋ ಯಜೇತ ಅಂತೆಲ್ಲ. ಯಾಕೆ ಆ ಮಾತನ್ನು ಹೇಳಿದೆ ಗೊತ್ತಾ? ಮುಕ್ತಿಯೋಗ್ಯನಾಗಿರ್ತಕ್ಕಂಥವನು ಯಾವುದೋ ಕಾರಣಕ್ಕೋಸ್ಕರ ಪ್ರಾರಬ್ಧ ಕರ್ಮನೋ ಮತ್ತೇನೋ ದುರ್ಜನರ ಒಡನಾಟನೋ ಅಜ್ಞಾನದಿಂದನೋ ಕರ್ತವ್ಯ ವಿಮುಖನಾಗಿದ್ದಾಗ ಅವನಿಗೆ ಕರ್ಮದ ಆಸೆ ತೋರಿಸಿ ಇದನ್ನಾರ ಮಾಡು ಸ್ವರ್ಗ ಸಿಗ್ತದೆ ನಿನಗೆ, ಅವ ಎಲ್ಲ ಬಿಟ್ಟು ಕೂತಾನವ. ಅವನನ್ನು ಕರ್ಮ ಮಾರ್ಗ ಕಡೆಗೆ ಎಳೆದು ತರಬೇಕಾಗಿದೆ. ಅದಕ್ಕಾಗಿ ವೇದ ಹಂಗೆ ಹೇಳಿದೆ, ಸ್ವರ್ಗ ಸಿಗ್ತದೋ ಯಾಗ ಮಾಡು ಅಂಥೇಳಿ. ಯಾವುದೂ ಮಾಡ್ತಾ ಇಲ್ಲವ, ನಿಷ್ಕಾಮ ಕರ್ಮ ಮಾಡ್ತಾ ಇಲ್ಲ, ಸಕಾಮ ಕರ್ಮ ಮಾಡ್ತಾ ಇಲ್ಲ, ಅದಕ್ಕಾಗಿ ಆದರೂ ಮಾಡು ಅಂತ. ಹಾಗಾಗಿ ಕರ್ಮದ ಆಸೆಯನ್ನು ಹುಟ್ಟಿಸಿ ಕರ್ಮ ಮಾರ್ಗದ ಕಡೆ ಅವನನ್ನು ಸೆಳೆಯುವುದಕ್ಕೋಸ್ಕರ ಆ ಮಾತನ್ನು ವೇದ ಹೇಳಿದೆ. ಸಂಸ್ಕರಿಸದ ಪಾದರಸವನ್ನು ತಿಂದರೆ ಅದು ಹಾನಿಕಾರಕ. ಅದೇ ಪಾದರಸ ಸಂಸ್ಕಾರ ಮಾಡಿದಾಗ ರೋಗ ನಿವಾರಕ. ಅದರಂತೆ ಶುದ್ಧೀಕರಿಸದ ಕರ್ಮಾಚರಣೆ ಅಂದರೆ ಫಲಾಪೇಕ್ಷೆ, ಆಗ ಹೇಳಿದ ಸಕಾಮ ಕರ್ಮಾಚರಣೆ ಅಂತ ಅರ್ಥ. ಶುದ್ಧೀಕರಿಸದ ಕರ್ಮಾಚರಣೆ ಬಂಧಕ. ಶುದ್ಧೀಕರಿಸಿದ ನಿಷ್ಕಾಮ ಕರ್ಮಾಚರಣೆ ಅಂತ ಅರ್ಥ. ಏನನ್ನೂ ಬಯಸೋ ಹಾಗಿಲ್ಲ. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ, ಹರಿಪ್ರೀತಿಕಾರಕ. ಇಂಥ ಕರ್ಮಾಚರಣೆ ಮೋಚಕ. ಈ ಮಾಹಿತಿಯನ್ನು ಆವಿರ್ಹೋತ್ರ ಮುನಿಗಳು ತಿಳಿಸಿಕೊಡ್ತಾರೆ. ಅವರ ಉಪದೇಶದ 2ನೇ ಭಾಗವನ್ನು ನೋಡುವುದಂತಾಗಿದ್ದರೆ, ಸಾಧಕನಾಗಿರ್ತಕ್ಕಂಥವನು ಅಹಂಕಾರ ಮಮಕಾರಗಳನ್ನು ತೊಡೆದು ಹಾಕಲಿಕ್ಕೆ ವೇದ ಪಂಚರಾತ್ರಾಗಮುಕ್ತ ಕ್ರಮದಿಂದ ಗುರುವಿನ ಮಾರ್ಗದರ್ಶನದಲ್ಲಿ ಹರಿಪೂಜೆಯನ್ನು ಕೈಗೊಳ್ಳಬೇಕು. ಹರಿಪೂಜೆ ಮಾಡದಿದ್ದರೆ ಈ ಅಹಂಕಾರ ಮಮಕಾರ ಹೋಗೋದೇ ಇಲ್ಲ. ನಾನೇ ಗಳಿಸಿದ್ದು, ನಂದೇ ಸಂಪತ್ತು, ಹಾಗೆ ಹೀಗೆ ಏನೇನೋ ಅಹಂಕಾರಗಳು. ದೇವ ಪೂಜೆ ಮಾಡಿದಾಗ ಅಲ್ಲಿ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ, ಹೀಗೆ ಮಾತುಗಳು ಹೇಳುವಾಗ ಸ್ವಲ್ಪ ಒಂದಷ್ಟು ವಿನಯವಂತಿಕೆಗೆ, ಅಹಂಕಾರ ಖಂಡನೆಗೆ ಅವಕಾಶ ಇದೆ ಇಲ್ಲಿ. ಅದಕ್ಕಾಗಿ ಗುರುವನ್ನು ಆಶ್ರಯಿಸಿ ಅವರು ತಿಳಿಸಿರ್ತಕ್ಕಂಥ ಕ್ರಮದಲ್ಲಿ ವೇದ ಪಂಚರಾತ್ರಾಗಮುಕ್ತ ಕ್ರಮದಿಂದ ಹರಿಪೂಜೆಯನ್ನು ಕೈಗೊಳ್ಳಬೇಕು. ಇದು ಕರ್ಮಯೋಗ. ಗುರು ಶಿಷ್ಯ ಇಬ್ಬರೂ ಕೂಡ ಒಬ್ಬರನ್ನೊಬ್ಬರು ಸೆಲೆಕ್ಷನ್ ನೋಡಿಯೇ ಮಾಡಿಕೊಳ್ಳಬೇಕು. ಶಿಷ್ಯ ಗುರುವನ್ನಾಗಲಿ ಗುರುವು ಶಿಷ್ಯನನ್ನಾಗಲಿ ಯೋಗ್ಯರಾದವರನ್ನೇ ಆರಿಸಿಕೊಳ್ಳಬೇಕು. ಸ್ನಾನ, ಪ್ರಾಣಾಯಾಮ, ಪೀಠ ಪೂಜೆ, ಆವರಣ ಪೂಜೆ, ಪರಿವಾರ ದೇವತಾ ಪೂಜೆಗಳ ಜೊತೆಗೆ ಹರಿಯನ್ನು ಕೂಡ ದಾಸನಂತೆ ಪೂಜಿಸಬೇಕು. ಪೂಜೆಯ ನಂತರ ನಿರ್ಮಾಲ್ಯ ಧಾರಣೆ, ತೀರ್ಥ ಸ್ವೀಕಾರಗಳನ್ನು ಮಾಡಬೇಕು. ಅಗ್ನಿ, ಸೂರ್ಯ, ಜಲ, ಹೃದಯ ಮುಂತಾದ ಅಧಿಷ್ಠಾನಗಳಲ್ಲಿ ಹರಿಪೂಜೆಯನ್ನು ಮಾಡಬಹುದಾಗಿದೆ. ಹರಿಯ ಪೂಜೆ ಅನ್ನುವ ಅರಿವಿಲ್ಲದೆ ಏನೆಲ್ಲ ಕಾರ್ಯ ಮಾಡಿರಿ ಅಂದರೆ ಅಹಂಕಾರದಿಂದ ನನ್ನ ಸಂಪತ್ತು, ನನ್ನ ಪಾಂಡಿತ್ಯ, ನನ್ನ ಸಾಮರ್ಥ್ಯ, ಹಿಂಗೇನೇನೋ ಎಲ್ಲ ಕರ್ಮಗಳು ಕೂಡ ಭಗವದರ್ಪಣೆಯ ಕೊರತೆಯಿಂದ ಆ ಎಲ್ಲ ಕರ್ಮಗಳು ಕೂಡ ಭಗವತ್ ಅನುಗ್ರಹ ತಂದು ಕೊಡೋಂಗಿಲ್ಲ. ಇಷ್ಟೇ ಅಲ್ಲ, ಪಾಪದಾಯಕವೇ ಆಗುತ್ತವೆ. ಫಲಾಪೇಕ್ಷೆಯನ್ನು ತೊರೆದು ಆಗ ಹೇಳಿದಂತೆಯೇ ನಿಷ್ಕಾಮ ಕರ್ಮಾಚರಣೆ ಮಾಡಬೇಕು. ಅದೇ ಫಲಾಪೇಕ್ಷೆ ತೊರೆಯತಕ್ಕಂಥದ್ದು. ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ಫಲಾಪೇಕ್ಷೆಯನ್ನು ತೊರೆದಂತೆ 10 ವಿಧವಾದ ಮನೋದೋಷಗಳನ್ನೂ ನಾವು ಬಿಡಬೇಕು. ಆಮೇಲೆ ಕರ್ಮಾಚರಣೆ ಮಾಡಿದೆ ಅದನ್ನು ಹರಿಗೆ ಅರ್ಪಣೆ ಮಾಡಿದರೆ ಅದು ಜ್ಞಾನ ಸಾಧಕವಾಗಿ ಫಲಪ್ರದವಾಗುತ್ತದೆ. ಈ ವಿವರಗಳು ಕರ್ಮ ತಂತ್ರ ಗ್ರಂಥದಲ್ಲಿ ಕಂಡುಬರ್ತದೆ. ಅಜ್ಞಾತ್ವಾ ಕುರ್ವತಃ ಕರ್ಮ ಸ್ಖಲನಾತ್ ಪಾಪ ಕಾರಣಂ ತದೇವಾರ್ಪಯತೋ ವಿಷ್ಣು ನೈವ ಪಾಪಾಯ ತದ್ಭವೇತ್ ಮನೋದೋಷವಿಹೀನಸ್ಯ ನತು ದೋಷವತಃ ಕ್ವಚಿತ್. ಮನೋದೋಷಗಳನ್ನು ಕಳ್ಕೊಳ್ಬೇಕು. 10 ಪ್ರಕಾರದ ಮನೋದೋಷಗಳಿವೆ, ಅವುಗಳನ್ನು ಕಳ್ಕೊಳ್ಬೇಕು. ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಭಾವನೆಯಿಂದ, ನಿಷ್ಕಾಮ ಭಾವನೆಯಿಂದ ಏನನ್ನು ಬಯಸದೆ ಕರ್ಮಾಚರಣೆ ಮಾಡಿ
ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಪಣಿಸಬೇಕು. ಆಗ ಆ ಮೋಕ್ಷ ಸಾಧಕ ಹರಿಭಕ್ತಿ ಸಾಧಕ ಜ್ಞಾನ ನಮಗೆ ಗುರುವಿನ ಮೂಲಕ ಪ್ರಾಪ್ತವಾಗ್ತದೆ. ಈ 10 ಮನೋದೋಷ ಬಿಡಬೇಕು ಅಂತ ಹೇಳಿದರು. ಯಾವುದದು? ಹರಿಭಕ್ತರಾಗಿರತಕ್ಕಂಥ ಬ್ರಹ್ಮಾದಿಗಳು, ಆ ಎಲ್ಲ ದೇವತೆಗಳಲ್ಲಿ ರೈಟ್ ಫ್ರಮ್ ಭಗವಂತ, ಲಕ್ಷ್ಮೀ ನಾರಾಯಣ, ಆಮೇಲೆ ಬ್ರಹ್ಮ, ರುದ್ರ ಎಲ್ಲದಗಳಲ್ಲಿ ತಾರತಮ್ಯ ಇದೆ. ಅವರ ಸಾಮರ್ಥ್ಯ, ಗುಣಗಳು ಎಲ್ಲವೂ ಬೇರೆ ಬೇರೆ. ಆ ತಾರತಮ್ಯಾನುಸಾರವಾಗಿ ಭಕ್ತಿಯನ್ನು ಮಾಡಬೇಕು. ಎಲ್ಲರನ್ನು ಒಂದೇ ತಕ್ಕಡಲ್ಲಿ ತೂಗತಕ್ಕಂಥ ರೀತಿ ಒಳಗೆ ಪೂಜೆ ಮಾಡತಕ್ಕದ್ದಲ್ಲ. ಆ ರೀತಿ ಮಾಡಿದ್ದಾಗಿಬಿಟ್ರೆ ಇದೊಂದು ದೋಷ. ದುಷ್ಟರ ಸಂಘ ತೊರೆಯದೇ ಇರೋದು, ಕೆಟ್ಟ ವಿಚಾರ, ಕೆಟ್ಟ ಮಾತಾಡ್ತಕ್ಕಂಥವ್ರು, ಕೆಟ್ಟ ವರ್ತನೆ ಇರತಕ್ಕಂಥವ್ರು, ಅವರ ಸಹವಾಸ ಬಿಡಬೇಕು. ಈ ಕಡೆ ಒಂದು ಕಡೆ ಪೂಜೆ ನಡೆದಿರ್ತದೆ, ಒಂದು ಕಡೆ ಅವರ ದುಷ್ಟರ ಸಹವಾಸ ಅದನ್ನು ಬಿಡಬೇಕು. ಸ್ವೋತ್ತಮ ಕಾರ್ಯ ಸ್ವಕಾರ್ಯಗಳು ಬಂದಾಗ ತಮಗೆ ದೊಡ್ಡವರಿದ್ದಾರೆ, ಅವರು ಒಂದು ಕೆಲಸ ಹೇಳಿರ್ತಾರೆ, ಇದನ್ನು ಮಾಡಪ್ಪ, ನನ್ನ ಕೆಲಸವೂ ಮಾಡೋಕ್ಕಾಗಿದೆ. ಎರಡೂ ಕಾರ್ಯ ಒಟ್ಟಿಗೆ ಬಂದಾಗ ನಾನೇನು ಮಾಡ್ತೇನೆ? ಅವಾಗ ನನ್ನ ಕಾರ್ಯಕ್ಕೆ ಆದ್ಯತೆ ಕೊಡ್ತೇನೆ. ಅವರಿಗೆ ಇಲ್ಲರಿ ಅದು ಸ್ವಲ್ಪ ಏನೋ ಹಂಗಾಯಿತು ಹಿಂಗಾಯಿತು ಏನೋ ಕುಂಟ್ನೆವ ಹೇಳಿ ದೊಡ್ಡವರ ಸೋತ್ತಮರ ಕಾರ್ಯವನ್ನು ಆದ್ಯತೆ ಕೊಡದೆ ಕೈ ಬಿಟ್ಬಿಡ್ತೇನೆ. ಅದು ಒಂದು ದೋಷ. ತನ್ನ ಕಾರ್ಯವನ್ನು ಬದಿಗಿರಿಸಿ ಆ ದೊಡ್ಡವರ ಕಾರ್ಯವನ್ನು ಮಾಡಿಕೊಡಬೇಕು. ಸಮಾನರಂತ ಸೋತ್ತಮರನ್ನು ಸಮಾನವಾಗಿ ಪರಿಗಣಿಸದಿರುವುದು. ಸೋತ್ತಮರು ಸಮಾನರಾಗಿರುತ್ತೆ. ಕೆಲವರು ಸೋತ್ತಮರಲ್ಲಿ ತುಂಬ ಜನ ಇರ್ತಾರೆ, ಅವರೆಲ್ಲ ಸಮಾನರೇ. ಅವರೆಲ್ಲ ಮತ್ತೆ ತಾರತಮ್ಯ ಮಾಡೋದು. ತನಗೆ ಯಾರಿಗೆ ಬೇಕೋ ಇವರು ಚಲೋ ಇದ್ದಾರೆ, ಇನ್ನೊಬ್ಬರು ಯಾರೋ ಅವ್ರು ಸರಿ ಇಲ್ಲ, ಅಷ್ಟು ಸೋತ್ತಮರೇ ಅವರು, ಸಮಾನರೇ ಆಗಿದ್ದಾರೆ. ಯಾವುದೋ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಕಾರಣಕ್ಕೋಸ್ಕರ ಅವರಲ್ಲೇ ಭೇದವನ್ನು, ತಾರತಮ್ಯವನ್ನು ಪರಿಗಣಿಸ್ತಕ್ಕಂಥ ಒಂದು ಹುಡುಕೋ ದೋಷ. ತನ್ನ ಹಾಗೂ ಸೋತ್ತಮರ ಬಗ್ಗೆ ಸಮಾನ ಪ್ರೀತಿ ಹೊಂದಿರತಕ್ಕಂಥದ್ದು. ತನ್ನ ಬಗ್ಗೆ ಎಷ್ಟು ಕಾಳಜಿ, ಸೋತ್ತಮರ ಬಗ್ಗೆ ಅಷ್ಟೇ ಪ್ರೀತಿ ಗೌರವ. ತನಗಿಂತ ದೊಡ್ಡ ಪ್ರೀತಿ ಗೌರವವನ್ನು ತೋರಬೇಕು ಸೋತ್ತಮರ ಬಗ್ಗೆ. ಇಲ್ಲದೇ ಇದ್ದರೆ ಅದು ಒಂದು ದೋಷವಾಗ್ತದೆ. ಸ್ವಕಾರ್ಯ ಸಾಧನೆ ಅರ್ಥಾತ್ ಸ್ವಾರ್ಥಕ್ಕಾಗಿ ಹಿರಿಯರಿಗೆ ಗೌರವ ತೋರುವುದು. ಅವ್ರ ಹತ್ರ ಬಂದು ದೊಡ್ಡವ್ರ ಹತ್ರ ನಮಸ್ಕಾರ, ಚಮತ್ಕಾರ, ಅವರ ಪ್ರಶಂಸೆ ಯಾಕೆ ಮಾಡ್ತಾನೆ? ಅವರಿಂದ ಏನೋ ಕೆಲಸ ಆಗಬೇಕಾಗಿದೆ. ಸಮಥಿಂಗ್ ಈಸ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ್ಯಾಟ್ ಫೆಲೋ. ಅದಕ್ಕೆ ಅವ್ರನ್ನ ಹೊಗಳೋದು, ಅವ್ರು ಸೇವೆ ಮಾಡೋದು, ಇದನ್ನು ಮಾಡಲ ಅದನ್ನು ಮಾಡಲ ಅಷ್ಟೇ. ಆ ಕೆಲಸಕ್ಕೋಸ್ಕರ ಉಳಿ ಸಮಯದಲ್ಲಿ ಮುಗೀತು, ಮತ್ತೆ ಆ ಗೌರವ ಇಲ್ಲವೇ ಇಲ್ಲ. ಈ ರೀತಿ ಮಾಡತಕ್ಕಂಥ ಕೂಡ ತಪ್ಪು. ಸ್ವಾರ್ಥ ಸಾಧನೆಗೆ, ಸ್ವಕಾರ್ಯ ಸಾಧನೆಗೆ ಆಗಿನ ಪೂರ್ತಿಗೆ ಮಾತ್ರ ಗೌರವ ತೋರ್ತಕ್ಕಂಥದ್ದು ಹಿರಿಯರಿಗೆ, ಅದು ಕೂಡ ತಪ್ಪು. ಅದಕ್ಕೂ ಮಾಡತಕ್ಕದ್ದಲ್ಲ. ತಾನು ಅಶಕ್ತನನ್ನು ತೋರಿಕೊಂಡು ಸ್ವಾಮಿ ಕಾರ್ಯ ನಡೆಸದೇ ಇರೋದು. ದೊಡ್ಡವ್ರು ಹೇಳಿದ್ದಾರೆ, ಈ ಕೆಲಸ ಮಾಡ್ಕೊಂಬಾರಪ್ಪ, ಅವ್ರು ಹೇಳ್ಬಿಡ್ದು, ಇಲ್ಲರಿ ನಮ್ಮ ಕಡೆಯಿಂದ ಆಗೋದಿಲ್ಲರಿ, ಅದಿಲ್ಲ ಇದಿಲ್ಲ ಏನೋ ಕುಂಟು ನಾವು ಹೇಳ್ಬಿಡೋದು. ಅಶಕ್ತ ಅಂತ ತೋರ್ಕೊಂಡು ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಅವನಿಗೆ, ಮಾಡೋದಿಲ್ಲ. ಆ ತಪ್ಪನ್ನು ಮಾಡ್ತಕ್ಕದ್ದಲ್ಲ. ಹಾಗೆಯೇ ಸೋತ್ತಮರ ಕೆಲಸಕ್ಕೆ ಮುಂದಾದರೂ ಕೂಡ ಮನಸ್ಸಲ್ಲೇ ಕಾರಣಿಸೋದು. ಇನ್ನೇನು ಮಾಡೋದಪ್ಪ, ಒತ್ತಾಯ ಹೇಳಿಬಿಟ್ಟಿದ್ದಾರೆ, ಇಲ್ಲ ಅಲ್ಲಿಗೆ ಬರೋ ಹಾಗಿಲ್ಲ, ಮಾಡೋಣ ಹಂಗೂ ಹಿಂಗೆ ಕೂಡ ಏನೋ ಒಂದು ರೀತಿಯಿಂದ ತಾತ್ಸಾರ ತಿರಸ್ಕಾರ ಭಾವನೆಯಿಂದ ಮನಸ್ಸಿಲ್ಲದೆ ಆ ಸೋತ್ತಮರ ಕೆಲಸವನ್ನು ಮಾಡತಕ್ಕಂಥದ್ದೇನು ಉಂಟಲ್ಲ, ಇದು ಅಪರಾಧನೆ. ಅದನ್ನು ಮಾಡ್ತಕ್ಕದ್ದಲ್ಲ. ಸೋತ್ತಮರಿಗಿಂತ ತಾನೇ ಮೇಲೆಂದು ಭಾವಿಸುವುದು. ಒಮ್ಮೆ ಆ ಬುದ್ಧಿ ಬಂದ್ಬಿಡ್ತದೆ, ಅವ್ರಿಗಿಂತ ನಾನೇ ವಾಸಿ, ಅವ್ರೇನು ಹೇಳಿ ತಿಳಿಯೋದೇ ಇಲ್ಲ, ಅವ್ರಿಗಿಂತ ಭಕ್ತಿ ನನ್ನಲ್ಲಿ ಜಾಸ್ತಿ ಇದೆ, ನಾನೇ ಹೆಚ್ಚು ಕಾರ್ಯತತ್ಪರನಾಗಿದ್ದೇನೆ, ಹಿಂಗೆ ನೀನು ಕಂಪ್ಯಾರಿಸನ್ ಮಾಡಿಕೊಂಡು ನಾನೇ ಬುದ್ಧಿವಂತ ಅಂತ ಹೇಳ್ಕೊಳ್ತಕ್ಕಂಥದ್ದು. ಸೋತ್ತಮರ ಬಗ್ಗೆ ಅಲಕ್ಷ್ಯ, ಅನಾದರ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಕಾರಣಗಳಲ್ಲಿ ಇವೇ 10 ಮನೋದೋಷಗಳು. ಇದನ್ನು ಬಿಡಬೇಕಾಗಿದೆ. ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ ಅಸದ್ಭಕ್ತಿಸ್ತಥಾ ಸ್ನೇಹೋ ಬಹುಮಾನಮಥಾಪಿ ವಾ. ಈ ಎಲ್ಲ ವಿವರ ಕರ್ಮತಂತ್ರದಲ್ಲಿ ಕಂಡು ಬರ್ತಾ ಇದೆ. ಅದಕ್ಕಾಗಿ ಈ ಕರ್ಮತಂತ್ರದ ಮಾತಿನ ಹಿನ್ನೆಲೆಯಲ್ಲಿ ಮನೋದೋಷಗಳನ್ನು ಕಳ್ಕೊಳ್ಬೇಕು. ಮಾಡುವ ಕಾರ್ಯ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಎಂಬ ಭಾವನೆ ಇಟ್ಟುಕೊಂಡು, ಅಂದರೆ ನಿಷ್ಕಾಮ ಭಾವನೆಯಿಂದ ಕಾರ್ಯವನ್ನು ಮಾಡಿ ಅದನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಇದು ಜ್ಞಾನ ಭಕ್ತಿ ಮಾರ್ಗವನ್ನು ತೆರೆದುಕೊಳ್ಳಲಿಕ್ಕೆ, ನಾವು ಅದರಲ್ಲಿ ಸಾಗಲಿಕ್ಕೆ ಸಹಾಯ ಮಾಡ್ತದೆ ಅಂತ ಬ್ರಹ್ಮಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಶ್ರೀಕೃಷ್ಣ.